ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 23 ಕೌಶಿಕನ ಕಾಕದೃಷ್ಟಿ. ತುಂಬ ಅದ್ಭುತವಾಗಿದೆ ಈ ಅಧ್ಯಾಯ. ಹಾಗೆ ಈ ಅಧ್ಯಾಯ ತುಂಬ ದೊಡ್ಡದಾಗಿರೋದ್ರಿಂದ 3 ಪಾರ್ಟ್ ಮಾಡಿ ಹಾಕ್ತಾಯಿದ್ದೀನಿ, ಎಲ್ಲರಿಗೂ ಗಮನದಲ್ಲಿರಲಿ. ಮಹಾದೇವಿಯ ಬದುಕು ನೆಮ್ಮದಿಯ ನೆಲೆಯಾಗಿತ್ತು. ತಾಯಿ ತಂದೆಗಳು ಆಕೆಯನ್ನು ಅನುಸರಿಸಿಕೊಂಡು ಹೋಗುವುದಷ್ಟೇ ಅಲ್ಲ, ಆಕೆಯ ಸಾತ್ವಿಕ ಜೀವನದ ಬಗ್ಗೆ ರಚಿಸುತ್ತಿದ್ದ ವಚನಗಳ ತಾತ್ವಿಕ ಆಳವನ್ನು ಕಂಡು ಅಭಿಮಾನಭರಿತರಾಗಿದ್ದರು. ಒಂದೇ ಗತಿಯಲ್ಲಿ ನಾದಬದ್ಧವಾಗಿ ಬೀಸುವ ಗಾಳಿಯಂತೆ, ಸಮವೇಗದಿಂದ ತೂಗುವ ಉಯ್ಯಾಲೆಯಂತೆ ಏರಿಳಿತಗಳಿಲ್ಲದ ದಿನಚರಿಯೊಡನೆ ಮಹಾದೇವಿಯ ಬದುಕು ಸಾಗುತ್ತಿತ್ತು. ಆದರೆ ಚನ್ನಮಲ್ಲಿಕಾರ್ಜುನನಿಗೆ ತನ್ನ ಪತಿಯ ಸೀಮಿತ ಆನಂದ ಸಾಕಾಯಿತೇನೋ. ಕೆರೆಯಲ್ಲಿ ವಿಹರಿಸುತ್ತಾ ಮೈಮರೆತ ಹಂಸ ಪಕ್ಷಿಯನ್ನು ವಿಶಾಲ ಸರೋವರಕ್ಕೆ ಒಯ್ಯುವ ಆಸೆಯಾಯಿತೇನೋ. ಬಾಳಿನ ಉಯ್ಯಾಲೆಯ ವೇಗವನ್ನು ಪಲ್ಲಟಿಸುವ ಪ್ರಯತ್ನ ಮಾಡತೊಡಗಿದ. ಸುಳಿಗಾಳಿ ಬಿರುಗಾಳಿಯಾಗಿ ಉಯ್ಯಾಲೆಯ ವೇಗ ವರ್ಧಿಸಿತು. ಉಯ್ಯಾಲೆ ತೂಗುವ ರಭಸವನ್ನು ಕಂಡು ತಾನೆಲ್ಲಿ ಬೀಳುವೆನೋ ಎಂದು ಮಹಾದೇವಿ ಭಯಗೊಂಡು ಜೋಕಾಲಿಯ ಹಗ್ಗವನ್ನು ಬಿಗಿದು ಹಿಡಿದಳು. ಆದರೆ ಆ ದೇವನ ಉದ್ದೇಶ ತಾಯಿ ತಂದೆಯರ ವ್ಯಾಮೋಹಭರಿತ ಪ್ರೇಮದ ಉಯ್ಯಾಲೆಯಿಂದ ಕೆಳಗಿಳಿಸುವುದೇ ಆಗಿತ್ತು ಎಂಬುದನ್ನು ಮೊದಲು ಅರಿಯಲು ಆಕೆಗೆ ಆಗಲಿಲ್ಲ. ಅದು ಆದುದು ಹೀಗೆ. ಊರಿನ ವಣಿಕ ಶ್ರೇಷ್ಠರು ಬಂದು ಸಂಜೆ ಉತ್ಸಾಹದಿಂದ ಆಗಮಿಸಿ ಓಂಕಾರನ ಮನೆಯಲ್ಲಿ ಸಮಾವೇಶವಾದರು. ಓಂಕಾರ ಶೆಟ್ಟರೆ, ನಮ್ಮ ಕೌಶಿಕ ರಾಜರು ವೈಹಾಳಿಯಿಂದ ಬರುವರಂತೆ. ಧೈರ್ಯಶಾಲಿಗಳು ಪ್ರಜಾಭಿಮಾನಿಗಳು ಆದ ಅವರನ್ನು ಸ್ವಾಗತಿಸಿ ಗೌರವಿಸೋಣ. ಬೇರೆ ಬೇರೆ ವೃತ್ತಿಯವರು ಆಯಾ ಕೇರಿಗಳಲ್ಲಿ ಕಮಾನುಗಳನ್ನು ಕಟ್ಟಿ ತೋರಣಗಳನ್ನು ರಚಿಸಿ ಅವರಿಗೆ ಪುಷ್ಪಮಾಲೆ ಫಲ ತಾಂಬೂಲಗಳನ್ನು ಸಲ್ಲಿಸುವರು. ನಾವು ಸಹ ವಣಿಕರೆಲ್ಲರ ಪರವಾಗಿ ನಿಮ್ಮ ಮನೆಯ ಮುಂದೆ ಪಟ್ಟದಾನೆಯನ್ನು ತಡೆದು ನಮ್ಮ ಕಾಣಿಕೆಗಳನ್ನು ಸಲ್ಲಿಸೋಣ. ಈ ಪೇಟೆಯ ಬೀದಿ ದೊಡ್ಡದಿದೆ, ನಿಮ್ಮ ನೇತೃತ್ವದಲ್ಲಿ ಇದು ಸಾಗಬೇಕೆಂದು ನಮ್ಮ ಇಚ್ಛೆ. ಓಂಕಾರನು ಸಹಜವಾಗಿ ಒಪ್ಪಿಗೆ ಸಲ್ಲಿಸಿದ. ಅವನ ಮನೆ ಇದ್ದದ್ದು ಪ್ರಮುಖ ಪೇಟೆಯ ಸೂರ್ಯ ಬೀದಿಯಲ್ಲಿ. ಇಡೀ ಕೇರೆಯಲ್ಲಿನ ಮನೆಗಳಿಗಿಂತ ಎತ್ತರವಾಗಿ ಲಕ್ಷಣವಾಗಿ ತಲೆ ಎತ್ತಿ ನಿಂತ 2 ಅಂತಸ್ತಿನ ಮನೆಯದು. ಮನೆಯ ಭವ್ಯತೆ, ಸಾರಣೆ ಕಾರಣೆಗಳು, ಹೆಬ್ಬಾಗಿಲ ಮೇಲೆ ಮೂಡಿಸಿದ್ದ ಸುಂದರ ಚಿತ್ರಗಳು, ಕಲಾಪೂರ್ಣ ಕಂಬಗಳು ಕಣ್ಸೆಳೆಯುವಂತಿದ್ದವು. ಅಂತಹ ಮನೆಯ ಮುಂದೆ ಮೆರವಣಿಗೆಯನ್ನು ತಡೆದು ಮಹಾರಾಜನನ್ನು ಸತ್ಕರಿಸುವ ಆಲೋಚನೆ ವಣಿಕರಿಗೆ ಬಂದುದು ಸಹಜವಷ್ಟೆ. ಕೌಶಿಕ ಮಹಾರಾಜ ಧರ್ಮದಿಂದ ಜೈನನಾದರೂ ದುರಭಿಮಾನಿಯಾಗಿ ಇರಲಿಲ್ಲ. ಅವನಿಗೆ ಧಾರ್ಮಿಕ ಪ್ರಜ್ಞೆಗಿಂತ ರಾಷ್ಟ್ರ ರಕ್ಷಣೆಯ ಪ್ರಜ್ಞೆಯೇ ಮಿಗಿಲಾದದ್ದರಿಂದ ರಾಜಕೀಯ ಅಧಿಕಾರದಲ್ಲಿ ಇನ್ನೂ ಉನ್ನತ ಹಂತಕ್ಕೇರುವ ಮಹತ್ವಾಕಾಂಕ್ಷೆ ಇದ್ದುದರಿಂದ ಎಲ್ಲ ಧರ್ಮೀಯರನ್ನು ಸಮಚಿತ್ತದಿಂದ ಕಾಣುವ ಸ್ವಭಾವಿಯಾಗಿದ್ದ. ಅವನು ವೈಯಕ್ತಿಕ ನೈತಿಕ ಜೀವನದಲ್ಲಿ ಕುಕೀರ್ತಿಯನ್ನು ಪಡೆದವನಾಗಿದ್ದರೂ ಸಾರ್ವತ್ರಿಕ ಬದುಕಿನಲ್ಲಿ ಕೀರ್ತಿಶಾಲಿಯಾಗಿದ್ದ 30ರ ವಯಸ್ಸನ್ನು ದಾಟಿದ್ದ ರಾಜನು ವಿಲಾಸಿಯೆಂದು, ಅಂತಃಪುರದ ಬೆಳವಣಿಗೆಯಲ್ಲಿ ಅತ್ಯಾಸಕ್ತನೆಂದು, ಪಟ್ಟದ ರಾಣಿ ಧರ್ಮಪತ್ನಿಯಾಗಿದ್ದು ಅನೇಕ ಉಪಪತ್ನಿಯರ ಸಹವಾಸದಲ್ಲಿ ಆಸಕ್ತನೆಂದು ಕರ್ಣಾಕರ್ಣಿಕೆಯಾಗಿ ವಾರ್ತೆಗಳು ನುಸುಳಿ ಬಂದು ಪುರಪ್ರಮುಖರ ಕರ್ಣಪಟಲವನ್ನು ಬಡಿದಿದ್ದವು. ಆದರೆ ಅವರು ರಾಜನ ನಾಡು ನುಡಿಯ ಅಭಿಮಾನಕ್ಕಾಗಿ ಈ ದುರ್ಗುಣಗಳನ್ನು ಗಮನಿಸುತ್ತಿರಲಿಲ್ಲ. ಅವನ ಅಧಿಕಾರ ಆರೋಹಣದ ನಂತರ ರಾಜಧಾನಿಯ ಪ್ರಾಕೃತಿಕ ಸೌಂದರ್ಯ, ವ್ಯಾಪಾರಿಕ ಚಟುವಟಿಕೆಗಳು, ಆದಾಯಗಳು ಹೆಚ್ಚಿದ್ದವು. ಅವನ ವಿಲಾಸ ಜೀವನವು ವೈಯಕ್ತಿಕ ಬದುಕಿನ ಸೀಮೆಗೊಳಪಟ್ಟುದು. ಸಾರ್ವಜನಿಕ ಹಿತಾಸಕ್ತಿಗಳನ್ನು ಅವನು ಮರೆಯದೇ ಇದ್ದರಾಯಿತು ಎಂದು ಪ್ರಜೆಗಳು ಸಮಾಧಾನ ತಾಳಿಕೊಂಡಿದ್ದರು. ಇಂತಹ ಕೌಶಿಕನು ವೈಹಾಳಿಗೆ ಹೋಗುವವನಿದ್ದ. ವಿದೇಶದಿಂದ ಅಶ್ವ ವ್ಯಾಪಾರಿಗಳು ನೂತನ ಅಶ್ವಗಳನ್ನು ಮಾರಾಟಕ್ಕೆ ತಂದಿದ್ದು ಅವುಗಳನ್ನು ಅರಮನೆಯ ಭಂಡಾರವು ಕೊಂಡುಕೊಂಡಿದ್ದಿತು. ಈ ಕುದುರೆಗಳಲ್ಲಿ ಒಂದಂತೂ ರಾಜಾಶ್ವದ ಲಕ್ಷಣಗಳನ್ನು ಹೊಂದಿದ್ದು ಬಹಳ ಭವ್ಯವಾಗಿತ್ತು. ಕುದುರೆಗಳನ್ನು ಇನ್ನೂ ಪಳಗಿಸಿರಲಿಲ್ಲ. ಹೊಸ ಕುದುರೆಗಳನ್ನು ಹತ್ತಿ ಮಣಿಸುವುದು ಅಂದಿನ ಕಾಲದಲ್ಲಿ ದೊಡ್ಡ ಪ್ರದರ್ಶನವಾಗಿದ್ದಿತು. ಅಂತೆಯೇ ಉತ್ಸಾಹಿ ತರುಣನಾದ ಕೌಶಿಕನು ದೊಡ್ಡ ಕುದುರೆಯನ್ನು ಏರುವ ಅಭೀಪ್ಸೆ ಹೊಂದಿದ್ದ. ಅದಕ್ಕಾಗಿ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದವು. 1 ವಾರದಿಂದಲೇ ಅರಮನೆಯ ಸೇವಕರು ಊರ ಹೊರಗಿನ ಬಯಲನ್ನು ಸ್ವಚ್ಛ ಮಾಡತೊಡಗಿದ್ದರು. ಕುದುರೆ ಓಡಿದಾಗ ಧೂಳು ಬಹಳವಾಗಿ ಏಳದಂತೆ ಕುಟ್ಟಿ ನೀರು ಚಿಮುಕಿಸಿದ್ದರು.
ಬಿದಿರಿನ ಬೇಲಿಯನ್ನು ವಿಸ್ತಾರವಾಗಿ ಹಾಕಿ ಬೇಲಿಯ ಹೊರಗೆ ಮೆಟ್ಟಿಲುಗಳ ಅಟ್ಟಣಿಗೆ ಕಟ್ಟಿದ್ದರು. ಅಂದು ಊರಿನಲ್ಲೆಲ್ಲ ಸಂಭ್ರಮ, ಉತ್ಸುಕತೆ, ಕುತೂಹಲಗಳು ಸೂರೆಯಾಡುತ್ತಿದ್ದವು. ಆಯಾ ಕೇರಿಯವರು ವಿಶಿಷ್ಟ ತಾಣಗಳಲ್ಲಿ ಸ್ವಾಗತಕ್ಕೆ ತೋರಣಗಳನ್ನು ಕಟ್ಟತೊಡಗಿದ್ದರು. ಓಂಕಾರನ ಮನೆಯ ಮುಂದೆ ಸ್ವಾಗತಿಸುವ ಬಳಗ ಉಣಿಕರ ಸಮೂಹವಾದುದರಿಂದ ಉಳಿದೆಲ್ಲ ಕಡೆಗಳಿಗಿಂತ ಇಲ್ಲಿಯ ವೈಭವವು ಕಣ್ಣು ಕುಕ್ಕುತ್ತಿತ್ತು. ಆನೆಯು ಸುಲಭವಾಗಿ ತೂರುವಷ್ಟು ಎತ್ತರದಲ್ಲಿ ತೋರಣದ ನಿರ್ಮಾಣವಾಗಿತ್ತು. ತೆಂಗಿನ ಚಪ್ಪರ, ಕಂಬಕ್ಕೆ ಬಿಗಿದ ಬಾಳೆಯ ದಿಂಡು, ಮೇಲ್ಛಾವಣಿಗೆ ಬೆಲೆ ಬಾಳುವ ಸೀರೆಗಳನ್ನು ಕಮಲದ ಆಕಾರದಲ್ಲಿ ಕಟ್ಟಲಾಗಿದ್ದಿತು. ಅಲ್ಲಲ್ಲೇ ಮುತ್ತಿನ ಗೊಂಡೆಗಳನ್ನು, ಹವಳದ ಸರಗಳನ್ನು ತೂಗುಬಿಟ್ಟಿದ್ದರು. ಮಲ್ಲಿಗೆಯ ಮೊಗ್ಗಿನ ಜೋಡಣೆ, ಸಂಪಿಗೆಯ ಗುಚ್ಛಗಳ ಆವರಣಗಳು ಮನಮೋಹಕವಾಗಿದ್ದವು. ತೋರಣಗಳ ರಚನೆಯಲ್ಲಿ ಬೇರೆ ಬೇರೆ ಓಣಿಯವರಿಗೆ ಸ್ಪರ್ಧೆ ನಡೆದಂತೆ ಇತ್ತು. ಮಹಾದೇವಿಯ ಗೆಳತಿಯರು ಉತ್ಸಾಹದಿಂದ ನಲಿಯತೊಡಗಿದ್ದರು. ಮನೆಯಿಂದ ಹೊರಗೆ ಹೋಗಲು ಅವಕಾಶ ಸಿಕ್ಕಿದ ಸಂಭ್ರಮ ಒಂದು ಕಡೆಯಾಗಿದ್ದರೆ, ತಮ್ಮ ಬೆಲೆ ಬಾಳುವ ಉಡುಗೆ ತೊಡುಗೆಗಳನ್ನು ಗೆಳತಿಯರ ಮಧ್ಯೆ ಪ್ರದರ್ಶಿಸುವ ಅವಕಾಶ ಸಿಕ್ಕಿದ್ದು ಮತ್ತೊಂದು ಕಡೆ. ತಮ್ಮ ನಾಡನ್ನು ಆಳುವ ಅಲಂಕೃತ ರಾಜನನ್ನು ನೋಡುವ ಕುತೂಹಲ ಮಗದೊಂದು ಕಡೆ. ವಸಂತ ಕಾಲದ ಸುಂದರ ದಿನವದು. ಪ್ರಕೃತಿಯು ಹಸಿರುಡೆಯನ್ನುಟ್ಟು ಕಂಗೊಳಿಸುವ ಮುಂಜಾವಿನ ವೇಳೆಯಲ್ಲಿ ಊರ ಮುಂದಿನ ವಿಶಾಲ ಬಯಲಿನಲ್ಲಿ ವೈಹಾಳಿ ನಡೆಯುವುದಿತ್ತು. ಕೌಶಿಕ ಮಹಾರಾಜನು ಅರುಣೋದಯವಾದ ಅರ್ಧಜಾವದ ನಂತರ ವೈಹಾಳಿಗೆ ಹೋಗಿ ಅದನ್ನು ಪೂರೈಸಿ ಅಲ್ಲಿ ನಿರ್ಮಾಣವಾದ ವಿಶ್ರಾಂತಿಧಾಮದಲ್ಲಿ ಮಧ್ಯಾಹ್ನ ವಿಶ್ರಮಿಸಿಕೊಂಡು ಇಡೀ ಹೊತ್ತಿನಲ್ಲಿ ಊರ ದ್ವಾರದಿಂದ ಅರಮನೆ ತನಕ ಮೆರವಣಿಗೆಯಲ್ಲಿ ಹೋಗುವುದು ನಿಶ್ಚಿತವಾಗಿದ್ದಿತು. ಮಹಾದೇವಿಯ ಊರಿಗೆಯ ಕುಮುದ, ಶಾರದ, ಶೈಲಜೆಯರು ವೈಹಾಳಿಯನ್ನು ನೋಡುವ ಉತ್ಸುಕತೆಯಲ್ಲಿದ್ದರು. ಅದಕ್ಕಾಗಿ ಕಮಲಾಕ್ಷಿ ಸಹ ತನ್ನ 8 ತಿಂಗಳ ಮಗುವನ್ನು ಎತ್ತಿಕೊಂಡು ತೌರಿಗೆ ಬಂದಿದ್ದಳು. ಹಿಂದಿನ ದಿನವೇ ಅವರೆಲ್ಲ ಮಹಾದೇವಿಯ ಮನೆಯಲ್ಲಿ ಸಮಾವೇಶವಾಗಿದ್ದರು. ವಿಚಾರ, ನಡೆನುಡಿ ಎಲ್ಲದರಲ್ಲೂ ಅವರ ಮಟ್ಟವನ್ನು ದಾಟಿ ಮಹಾದೇವಿ ಮುಂದೆ ಹೋಗಿದ್ದರೂ ಅವಳನ್ನು ತಮ್ಮ ಸಂಭಾಷಣೆಯಲ್ಲಿ ಭಾಗಿಯಾಗುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದರು. ನಾಳೆ ನಾವೆಲ್ಲರೂ ವೈಹಾಳಿ ನೋಡಲು ಹೋಗೋಣವೇ? ಕುಮುದ ಉತ್ಸುಕತೆಯಿಂದ ಕೇಳಿದಳು. ಹೆರಿಗೆಗಾಗಿ ತೌರಿಗೆ ಬಂದಿದ್ದಳಾಕೆ. ಹೋಗೋಣ. ನಾನು ತಿಳಿ ಬಣ್ಣದ ಸೀರೆಯನ್ನುಡುವೆ. ನೀನು ಯಾವುದು ಉಡುವೆ ಕಮಲಾ? ಶಾರದೆ ಕೇಳಿದಳು. ನನ್ನ ಮಗನನ್ನು ಬಿಟ್ಟು ಬರಲಿಕ್ಕೆ ಆಗಲ್ಲವ್ವಾ. ವೈಹಾಳಿ ಎಷ್ಟು ಹೊತ್ತು ಆದೀತೋ ಏನೋ. ಅದಕ್ಕೆ ನಾನು ಕರಿಯ ರೇಷ್ಮೆ ಸೀರೆ ಉಡುವೆ. ಕೊಳೆಯಾದರೆ ಅಷ್ಟು ಕಾಣದು. ಮದುವೆಯಲ್ಲಿ ಕೊಟ್ಟ ರತ್ನಹಾರ, ಕಿವಿಯಲ್ಲಿ ತೂಗೋಲೆ ಹಾಕಿಕೊಳ್ಳುವೆ. ಎಲ್ಲರೂ ಒಂದೇ ರೀತಿಯಲ್ಲಿ ಹಾಕೋಣವೇ? ಕುಮುದ ಕೇಳಿದಳು. ನನ್ನ ಬಳಿ ಬರೀ ಓಲೆ ಬಂಗಾರದ ಸರವಷ್ಟೇ ಇದೆ. ರತ್ನಹಾರ ತೂಗೋಲೆ ಇಲ್ಲವ್ವಾ? ಬಾಲವಿಧವೆ ಶಾರದೆ ಖಿನ್ನಳಾಗಿ ಹೇಳಿದಳು. ಮೌನವಾಗಿ ಸಂಭಾಷಣೆಯನ್ನು ಆಲಿಸುತ್ತಾ ವಿಮರ್ಶಿಸಿ ನಗುತ್ತಿದ್ದ ಮಹಾದೇವಿ ಹೇಳಿದಳು. ನನ್ನವೂ ಇವೆ. ಅವ್ವಿಯ ಬಳಿ ಇರಬೇಕು. ಇಸಿದು ಕೊಡುವೆ, ಹಾಕಿಕೊಂಡು ಹೋಗಿ ಬನ್ನಿರಿ. ನೀನು ಬರಲ್ವೇನೆ? ಎಲ್ಲರೂ ಒಕ್ಕೊರಲಿನಿಂದ ಕೇಳಿದರು. ಇಲ್ಲವ್ವಾ, ಈಗ ಮಲ್ಲಿಗೆಯ ಹೂವು ಹೇರಳವಾಗಿ ಸಿಗುವವು. ನನಗೆ ಬೆಳಗಿನ ವೇಳೆಯಲ್ಲಿ ಪೂಜೆ ಮಾಡಲು ಅಮಿತಾನಂದ. ಅಲ್ಲದೆ ಪೂಜೆಯ ನಂತರ ಚನ್ನಬಸವಣ್ಣನವರ ಮಂತ್ರಗೋಪ್ಯವನ್ನು ಓದಬೇಕಾಗಿದೆ. ಇವೆಲ್ಲ ದಿನಾಲೂ ಇದ್ದುದೇ. ವೈಹಾಳಿ ನಿನಗೆ ಎಂದು ಸಿಗಬೇಕೇ? ಕುಮುದ ನಿರಾಶೆಯಿಂದ ನುಡಿದಳು. ಅದನ್ನು ನೋಡಿದರೆ ಬರುವ ಭಾಗ್ಯ ಅಷ್ಟರಲ್ಲೇ ಇದೆ. ಆ ವೇಳೆಯನ್ನು ಪೂಜೆಗೆ ಮೀಸಲಿಟ್ಟರೆ ಮನುಷ್ಯನ ಸಾಹಸವನ್ನು ನೋಡುವ ಬದಲು ಶಿವನ ಪ್ರೇಮವನ್ನು ಉಂಡಂತಾಗುವುದು. ಮಹಾದೇವಿ ಈ ವಯಸ್ಸಿನಲ್ಲಿ ತಲೆ ನಡುಗುವ ಅಡಗೋಲಜ್ಜಿಯಂತೆ ಮಾತನಾಡುವಳು. ಶಾರದೆ ಟೀಕಿಸಲು. ನೀವೆಲ್ಲರೂ ಮೈದಾನಕ್ಕೆ ಹೋಗಿ ಬಂದು ನಡೆದದ್ದನ್ನು ಹೇಳಿರಿ. ನಾನು ಮಹಾದೇವಿ ಇಲ್ಲೇ ಇದ್ದು ಮಧ್ಯಾಹ್ನದ ಮೆರವಣಿಗೆ ನೋಡುತ್ತೇವೆ. ಶೈಲಜೆಯು ಮುಕ್ತಾಯದ ಮಂಗಳ ಹಾಡಿದಳು. ಮಹಾದೇವಿಯನ್ನು ಬಿಟ್ಟು ಹೋಗಲಾರದ ಹೃದಯ ಆಕೆಯದು. ಎರವಲು ಪಡೆದ ಸೀರೆ ಒಡವೆಗಳನ್ನು ಧರಿಸಿ ಗೆಳತಿಯರು ಸಕಲಾಲಂಕಾರ ಭೂಷಿತರಾಗಿ ಬೆಳಗ್ಗೆಯೇ ಮನೆ ಬಿಟ್ಟರು. ವೈಹಾಳಿಯ ರಾಜ ಪರಿವಾರವು ಬೆಳಗ್ಗೆ ಹೊರಟಾಗ ರಾಜನು ಮುಚ್ಚಿದ ಮೇನೆಯಲ್ಲಿ ಕುಳಿತು ಸಾಗಿದನು. ಸುಪ್ರಭಾತದ ಸುಂದರ ವಾತಾವರಣದಲ್ಲಿ ವೈಹಾಳಿ ಮೊದಲಾಯಿತು. ಎತ್ತರವಾದ ಬಿಳಿಯ ಕುದುರೆ ದಷ್ಟಪುಷ್ಟವಾಗಿ ಸುಂದರವಾಗಿದ್ದಿತು. ಹಾಲಿನಂತಹ ಮೈಬಣ್ಣ, ತುಂಬಿಕೊಂಡ ಮಾಂಸಖಂಡಗಳು, ತಲೆ ಎತ್ತಿ ನಿಂತಾಗ ಕಾಣುವ ಧೀರ ಭಂಗಿ, ನವಿರು ನವಿರಾಗಿ ಎದ್ದು ನಿಂತ ಬಿಳಿಯ ಕೂದಲು, ಹೊಳೆಯುವ ಕಂದು ಕೂದಲು ಮಿಶ್ರಿತ ಬಾಲ, ಸುಂದರ ಕಣ್ಣುಗಳು ಜನರ ಮನಸ್ಸನ್ನು ಬಹುವಾಗಿ ಆಕರ್ಷಿಸಿದ್ದವು. ಜನರು ಮುಂಜಾವಿನಿಂದಲೇ ನೆರೆದು ಬಿದಿರಿನ ಕಟಾಂಜನದ ಸುತ್ತಲೂ ನಿಂತುಕೊಳ್ಳತೊಡಗಿದ್ದರು. ಕೊರಳಿಗೆ ಬಿಗಿದ ಹಗ್ಗವನ್ನು ಹಿಡಿದು
ಕುದುರೆಯನ್ನು ತಂದು ಕಟಾಂಜನದ ದ್ವಾರದಲ್ಲಿ ಸಡಿಲಿಸಿದಾಗ ಸ್ವತಂತ್ರವಾದ ಅದು ಆವರಣದಲ್ಲಿ ಸ್ವಚ್ಛಂದವಾಗಿ ನುಗ್ಗಿತು. ಕೆಲವೇ ಕ್ಷಣಗಳಲ್ಲಿ ರಾಜನು ಮೇನೆಯಿಂದ ಕೆಳಗಿಳಿದು ಉತ್ಸಾಹದಿಂದ ಬಿದಿರಿನ ಆವರಣವನ್ನು ಹೊಕ್ಕು ತಲೆ ಎತ್ತಿ ಜನಸಮೂಹವನ್ನು ದೃಷ್ಟಿಸಿದ. ಕುದುರೆ ಕೆನೆಯಿತು. ರಾಜನು ಉತ್ತರೀಯವನ್ನು ಕಳಚಿ ಸೇವಕರ ಕೈಗಿತ್ತು. ಕಣದೊಳಗೆ ನಡೆದಾಗ ಕುದುರೆಯು ಠೀವಿಯಿಂದ ರಾಜನನ್ನು ನೋಡಿ ಹುಂಕರಿಸಿತು. ಕುದುರೆಯನ್ನು ನೋಡಿ ರಾಜನು ಉತ್ಸಾಹಿತನಾದ. 9 ಗೇಣಿನ ಶುಭಲಕ್ಷಣಗಳುಳ್ಳ ಆ ರಾಜಾಶ್ವ ರಾಜನನ್ನು ದೃಷ್ಟಿಸಿ ತನ್ನ ಬಾಲವನ್ನೊಮ್ಮೆ ಎತ್ತಿತ್ತು. ಅದರ ಜವೆಗಳೆಲ್ಲ ನಿಮಿರಿ ನಿಂತವು. ಕೈಗೆ ಸಿಗದಂತೆ ಓಡತೊಡಗಿತು. ಖರಪುಟ ಧ್ವನಿ ತೀವ್ರವಾಗಿ ಕೇಳಿಬರತೊಡಗಿತು. ಅದು ಬಿದಿರ ಆವರಣಗಳನ್ನು ಸುತ್ತುತ್ತಾ ಚಲಿಸುವಾಗ ಅಡ್ಡದಾರಿಯಲ್ಲಿ ಹೋಗಿ ಹಿಡಿಯಲು ಯತ್ನಿಸಿದ. ಕೌಶಿಕನಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದರೂ ಹಲವಾರು ಕ್ಷಣಗಳಲ್ಲಿ ಅಶ್ವರಹಸ್ಯವನ್ನು ಬಲ್ಲ ಕೌಶಿಕ ಓಡುವ ಕುದುರೆಯನ್ನು ಹಿಡಿದು ಬೆನ್ನಿನ ಮೇಲೆ ಹಾರಿ ಕುಳಿತು ಕೊರಳ ಹಿಂಭಾಗದ ಕೂದಲನ್ನು ಹಿಡಿದ. ಮನುಷ್ಯನನ್ನು ಹತ್ತಿಸಿಕೊಂಡು ರೂಢಿ ಇರದ ಕುದುರೆ ಅವನನ್ನು ಕೆಳಗೆ ಕೆಡಹಲು ಪ್ರಯತ್ನಿಸಿ ನಾಗಾಲೋಟದಿಂದ ಓಡಿತು. ಏನಾದರೂ ರಾಜನು ತನ್ನ ಬಿಗಿಯನ್ನು ಸಡಿಲಿಸದಾದಾಗ ಕುದುರೆ ಓಡಿ ದಣಿಯಿತು. ಓಡುವ ಕುದುರೆಯ ಮೇಲೆ ಕುಳಿತ ರಾಜನು ಸಮೀಪಿಸಿದಾಗ ಸೇವಕರು ಎಚ್ಚರಿಕೆಯಿಂದ ಕೊರಳಪಟ್ಟಿ ಕಡಿವಾಣಗಳನ್ನು ಎಸೆದರು. ಚಾಕಚಕ್ಯತೆಯಿಂದ ಹಿಡಿದ ಕೌಶಿಕನು ಕುದುರೆಗೆ ಕೊರಳಪಟ್ಟಿಯನ್ನು ಹಾಕುವ ಪ್ರಯತ್ನ ಮಾಡಿ ಯಶಸ್ವಿಯಾದನು. ಕುದುರೆಯ ಹೊರಳೆಗಳು ಬಿಸಿಯುಸಿರನ್ನು ಬಿಡುತ್ತಿದ್ದವು. ಬಾಯಿಯಲ್ಲಿ ನೊರೆ ಬರುತ್ತಿತ್ತು. ರಾಜನ ಮುಖವು ಕೆಂಪಾಗಿತ್ತು. ನೀಳವಾಗಿ ಮೇಲೆ ಸಾಗಿ ಹಿಂದೆ ಬಿದ್ದಿದ್ದ ಕೂದಲುಗಳು ಚೆದುರಿದ್ದವು. ರಕ್ತ ಚಲನೆಯ ತೀವ್ರತೆಯಿಂದ ಬಿಸಿಲಿನ ಸಂಪರ್ಕದಿಂದ ಮುಖವು ಕಾಂತಿಯುಕ್ತವಾಗಿದ್ದಿತು. ಕುದುರೆ ಕಡೆಗೂ ಸೋಲನ್ನು ಒಪ್ಪಿಕೊಂಡಿತು. ಕುದುರೆಯ ಶರೀರದಲ್ಲಿ ಬೆವರು ಹರಿದು ನೆಗೆದಾಟ ಕಡಿಮೆಯಾಗಿ ಮೆಲ್ಲನೆ ಹೆಜ್ಜೆ ಹಾಕತೊಡಗಿದಾಗ ರಾಜನು ಕಡಿವಾಣವನ್ನು ಏರಿಸಿ ಪ್ರೇಮದಿಂದ ಅದರ ಮೈಯನ್ನು ಸವರಿದ. ದಣಿದ ಕುದುರೆ ಆ ಪ್ರೇಮದ ನೇವರಿಕೆಗೆ ಮನಸೋತು ನಿಂತಾಗ ರಾಜನು ಕುದುರೆಯ ಬೆನ್ನಿನಿಂದ ಕೆಳಕ್ಕೆ ಹಾರಿ ಕೊರಳನ್ನು ನೀವಿ ಠೀವಿಯಿಂದ ಹೆಜ್ಜೆಯನ್ನಿಕ್ಕುತ್ತಾ ದ್ವಾರದ ಬಳಿ ಬರತೊಡಗಿದಾಗ ಜನರು ಜಯಘೋಷ ಮಾಡಿದರು. ಕುದುರೆಯೊಡನೆ ಬಂದು ನಿಂತ ರಾಜನಿಗೆ ಪಟ್ಟದ ರಾಣಿ ಯಶೋಮತಿ ಮಾಲೆಯನ್ನು ಹಾಕಿ ಆರತಿಯನ್ನು ಬೆಳಗಿ ತಿಲಕವನ್ನಿಟ್ಟು ಅಭಿಮಾನದಿಂದ ನೋಡಿದಳು. ಕುದುರೆಗೂ ಆರತಿ ಬೆಳಗಿದರು. ಮಣಿಸಿದ ಕುದುರೆಯ ಕಡಿವಾಣವನ್ನು ಸೇವಕರ ಕೈಗೆ ಕೊಟ್ಟು ರಾಜನು ತನಗಾಗಿ ವಿಶ್ರಾಮಕ್ಕೆಂದು ನಿರ್ಮಿಸಿದ ಗುಡಾರದ ಒಳಗೆ ನಡೆದ. ಸೂರ್ಯನು ಪಶ್ಚಿಮದ ಕಡೆಗೆ ಪ್ರಯಾಣ ಬೆಳೆಸಿ ಶಾಂತಮುಖನಾಗತೊಡಗಿದ್ದಂತೆಯೇ ಮೆರವಣಿಗೆಯ ಸಿದ್ಧತೆ ಆರಂಭವಾಯಿತು. ಜನರು ಚದುರಿ ಹೋಗಿ ಪಟ್ಟಣದ ಸ್ವಾಗತ ಸ್ಥಾನಗಳಲ್ಲಿ ಮೆರವಣಿಗೆಯನ್ನು ನೋಡಲು ನಿಂತರು. ಮಹಾದೇವಿಯ ಗೆಳತಿಯರು ತುಂಬಿದ ಉತ್ಸಾಹದಿಂದ ಮನೆಗೆ ನಡೆದು ವೈಹಾಳಿಯ ವಿವರವನ್ನು ವರ್ಣಿಸಿದರು. ರಾಜನ ಸಾಹಸವನ್ನು, ಕುದುರೆಯ ವಿಚಕ್ಷಣತೆಯನ್ನು, ಅದನ್ನು ಚಾಕಚಕ್ಯತೆಯಿಂದ ಪಳಗಿಸಿದ ಪರಿಯನ್ನು ವರ್ಣಿಸಿದಷ್ಟು ತೃಪ್ತಿ ಇಲ್ಲವಾಗಿದ್ದ ಅವರಿಗೆ ಮಹಾದೇವಿ ಶೈಲಜೆಯರು ಯಾವುದೋ ಭಾಗ್ಯವನ್ನು ಕಳೆದುಕೊಂಡವರಂತೆ ತಾವು ಅದನ್ನು ಪಡೆದುಕೊಂಡು ಧನ್ಯರಾದಂತೆ ಮಾತನಾಡುತ್ತಿದ್ದರು. ಆ ಪುಣ್ಯವಂತೂ ಸಿಗಲಿಲ್ಲ. ಸಂಜೆಗಾದರೂ ಮೆರವಣಿಗೆಯನ್ನು ನೋಡೇ ಕುಮುದ ಹೇಳಿದಳು. ಅದನ್ನೇನು ನೋಡುವುದು ಬಿಡು ಕುಮುದ, ಅರಸನು ನಮ್ಮಂತೆಯೇ ಮನುಷ್ಯ, ನಿರಾಸಕ್ತಳಾಗಿ ಉತ್ತರಿಸಿದಳು ಮಹಾದೇವಿ. ಮತ್ತೊಮ್ಮೆ ತರುಣಿಯರೆಲ್ಲ ಅಲಂಕರಿಸಿಕೊಂಡರು. ಮಹಾದೇವಿ ತಾನುಟ್ಟ ಬಿಳಿಯ ರೇಷ್ಮೆಯ ಸೀರೆಯ ಹೊರತು ಏನನ್ನೂ ಧರಿಸಲು ಇಚ್ಛಿಸಲಿಲ್ಲ. ಅವಳನ್ನು ಒಪ್ಪಿಸಲು ಸೋತು ತಮ್ಮ ತಮ್ಮ ಅಲಂಕಾರದಲ್ಲಿ ಅವರು ಮಗ್ನರಾದರು. ಲಿಂಗಮ್ಮ ಮಗಳ ಬಳಿ ಬಂದು ಹೇಳಿದಳು. ಇದು ಆಗಿತ್ತು ಮೊದಲನೇ ಭಾಗ. ಅಂದರೆ ಈ ಅಧ್ಯಾಯದಲ್ಲಿ 3 ಭಾಗಗಳನ್ನು ಮಾಡ್ತೀನಿ. ಇನ್ನು ಮುಂದೆ ತುಂಬ ಅದ್ಭುತವಾಗಿದೆ ಕೌಶಿಕ ಮಹಾರಾಜನ ಪ್ರಸಂಗ. ಯಾರೂ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.